ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಕದನ ರಾಜ್ಯದಾದ್ಯಂತ ಮತದಾನಕ್ಕೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಕಡೆಯಲ್ಲೂ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗಬಾರದು ಅಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೊದಲ ಹಂತದ ಚುನಾವಣೆ ವಿಶೇಷ ಚೇತನ ಮತದಾರರಿಗೆ ವೀಲ್ ಚೇರ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮಹಿಳಾ ಮತಗಟ್ಟೆಗಳ ಸ್ಥಾಪನೆ ಆಗಿದೆ. ಮತಗಟ್ಟೆಗಳಿಗೆ ಸಿಸಿಟಿವಿಯನ್ನ ಅಳವಡಿಕೆ ಕೂಡ ಮಾಡಲಾಗಿದೆ. ಫಸ್ಟ್ ಫೇಸ್ ಎಲೆಕ್ಷನ್, ಸೊ ಆ ಕಾರಣಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಾಗೇನೆ ವಿಶೇಷ ಚೇತನ ಮತದಾರರಿಗೆ ವೀಲ್ ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಎಂದಿನಂತೆಯೇ ಮಹಿಳಾ ಮತಗಟ್ಟೆಗಳ ಸ್ಥಾಪನೆ ಕೂಡ ಆಗಿದೆ. ಮತಗಟ್ಟೆಗಳಿಗೆ ಸಿಸಿಟಿವಿಯನ್ನ ಕೂಡ ಅಳವಡಿಸಲಾಗಿದೆ. ಸೊ ಇಷ್ಟು ದಿನ ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಂತ ಕಲಿಗಳಿಗೆ ನಾಳೆ ಒಂದ್ ರೀತಿಯಾಗಿ ಅಗ್ನಿ ಪರೀಕ್ಷೆ ಡವ ಈಗ ಆಲ್ರೆಡಿ ಅಭ್ಯರ್ಥಿಗಳಿಗೆ ಶುರುವಾಗಿದೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಈ ಒಂದು ಎಲೆಕ್ಷನ್ ನಡೀತಾ ಇರುವಂತದ್ದು. ಸಕಲ ರೀತಿಯಾದಂತ ತಯಾರಿಯನ್ನ ಚುನಾವಣಾ ಆಯೋಗ ಮಾಡಿದೆ. ಕೆಲವು ಕಡೆಯಲ್ಲಿ ಸ್ವಲ್ಪ ಗೊಂದಲಗಳಾಗೋದು ಅವಾಗ ಅಂದ್ರೆ ಮಷಿನ್ ಕೈ ಕೊಟ್ಟಿದೆ ಅಥವಾ ಇನ್ನೊಂದು ಮತ್ತೊಂದು ಸಮಸ್ಯೆ, ಈ ಸಲ ಆತರ ಯಾವುದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಹೆಚ್ಚಿನ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ವಿಶೇಷವಾಗಿ ವಿಶೇಷ ಚೇತನರು ಮತ್ತು ವಯಸ್ಸಾದಂಥವರು ಇವ್ರುಗಳಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಿದೆ. ಅಂದ್ರೆ ಸಮಸ್ಯೆ ಆಗಬಾರದು. ನಾಳೆ ಮತದಾನ ಪ್ರತಿಯೊಬ್ರು ಕೂಡ ಮತದಾನ ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮ ಹಕ್ಕು. ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅಭಿವೃದ್ಧಿಯೂ ಕೂಡ ನಿಂತಿರತ್ತೆ. ಆ ಕಾರಣಕ್ಕಾಗಿ ಎಲ್ರು ವೋಟ್ ಹಾಕಬೇಕು ಅಂತ ಅಂದ್ರೆ ಮನೇಲೆ ಕುತ್ಕೊಳ್ಳೋದು ಅಥವಾ ಟ್ರಿಪ್ ಹೋಗ್ತೀವೋ ಈ ತರದ್ ಯಾವುದು ಪ್ಲಾನ್ ಮಾಡ್ಕೊಳ್ದೆ ಎಲ್ಲರೂ ಮತದಾನವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಮತ್ತು ಸಂಬಂಧಪಟ್ಟಂತ ಆ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಯಾವುದೇ ರೀತಿಯಾದಂತ ಗೊಂದಲಗಳಾಗಬಾರದು ಮತ್ತು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಬೂತ್ ಹತ್ರ ಎಲ್ಲ ಏನು ವ್ಯವಸ್ಥೆಗಳು ಇರಬೇಕು ಹಾಗೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನ ಅಬ್ಬರದ ಪ್ರಚಾರ, ಸಮಾವೇಶ, ರೋಡ್ ಶೋ, ಭಾಷಣ ಇದೆಲ್ಲವನ್ನ ನೋಡಿದ್ರೆ ಇವತ್ತು ಕೇವಲ ಮನೆಗೆ ತೆರಳಿ ಮತ ಕೇಳೋದಕ್ಕಷ್ಟೇ ಅವಕಾಶ ಇರೋದು. ಇನ್ನೇನು ಬೆಳಕು ಬಿಟ್ರೆ ಮತದಾನ ಪ್ರಾರಂಭ ಆಗತ್ತೆ. ಮತದಾರ ಪ್ರಭುಗಳು ಯಾರಿಗೆ ಕೈ ಹಿಡಿತಾರೆ, ಯಾರಿಗೆ ಕೈ ಕೊಡ್ತಾರೆ ಇದೆಲ್ಲವೂ ಕೂಡ ಇನ್ನೇನು ಗೊತ್ತಾಗತ್ತೆ. ನಾಳೆ ಅದಕ್ಕೆ ಅಗ್ನಿ ಪರೀಕ್ಷೆ. ಸೊ ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯದಾದ್ಯಂತ ಮತದಾನಕ್ಕೆ ಆ ಜಿಲ್ಲಾಡಳಿತದಿಂದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು ಅಥವಾ ಸಿಸಿಟಿವಿ ವಿಚಾರ ಆಗಿರ್ಬೋದು, ಮತದಾನ ಮಾಡಲಿಕ್ಕೆ ಏನು ವ್ಯವಸ್ಥೆ ಇದೆ ಆ ವಿಚಾರಗಳಾಗಿರ್ಬೋದು, ವಿಶೇಷ ಚೇತನರು, ವಯಸ್ಸಾದವರು ಇವ್ರಿಗೆಲ್ಲ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಮತ್ತು ಸಹಜವಾಗಿ ಎಂದಿನಂತೆ ಮಹಿಳಾ ಮತಗಟ್ಟೆಗಳು ಪ್ರತ್ಯೇಕವಾಗಿ ಸ್ಥಾಪನೆ ಆಗಿರುತ್ತೆ. ಸೊ ಅದನ್ನು ಕೂಡ ಈ ಸಲ ಮಾಡಲಾಗಿದೆ. ಬೆಳಗ್ಗೆಯಿಂದ ಮತದಾನ ಪ್ರಾರಂಭ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾಡಳಿತಗಳು ತಮ್ಮದೇ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ವಾಹನಗಳಿಗೆ ಸಂಬಂಧಪಟ್ಟಂತೆ ನಾಳೆ ಏನು ಎಲ್ಲ ಮತಗಟ್ಟೆ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗ್ತಾರೆ. ಸುಮಾರು 373 ವಾಹನಗಳನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. 274 ಬಸ್ಗಳಿದೆ. ಮಿನಿ ಬಸ್ಗಳು 27, ಮ್ಯಾಕ್ಸಿ ಕ್ಯಾಬ್ಗಳು 34, ಜೀಪ್ 38, ಒಟ್ಟು 373 ವಾಹನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಮತದಾನ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ನಾವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವರ ಸಹಕಾರವನ್ನು ಪಡೆದು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಕುಡಿ ನೀರು ವ್ಯವಸ್ಥೆ ಆಗಿರ್ಬೋದು, ಮತ್ತು ಪ್ರತಿಯೊಂದು ಮತಗಟ್ಟೆಗಳಿಗೆ ಒಂದು ಮೆಡಿಕಲ್ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೇವೆ. ಮಾತ್ರೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ORS ಪಾಕೆಟನ್ನು ಕೊಡ್ತಾ ಇದ್ದೇವೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಅವರಿಗೆ ORS ಪಾಕೆಟ್ ಕೂಡ ಕೊಡುವಂಥ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಈ ಮೊದಲು ಸೂಕ್ಷ್ಮ ಅತಿ ಸೂಕ್ಷ್ಮ ಅನ್ನುವಂಥ ಕಾನ್ಸೆಪ್ಟ್ ಮೊದಲಿತ್ತು. ಅದು ಕಳೆದ 2-3 ವರ್ಷಗಳಿಂದ ಚುನಾವಣಾ ಆಯೋಗ ನೇಮ್ ಬದಲಾವಣೆ ಮಾಡಿದರೆ ಅದನ್ನೇ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಕರೀತಾರೆ. ನಾನು ಆಗಲೇ ಹೇಳಿದ್ಮೇಲೆ 693 ಕ್ರಿಟಿಕಲ್ ಬೂತ್ಗಳಿದೆ. ಅದರಲ್ಲೇ ಸೂಕ್ಷ್ಮ ಅತಿ ಸೂಕ್ಷ್ಮನೂ ಕೂಡ ಬರ್ತದೆ. ವಾಹನಗಳಿಗೆ ಸಂಬಂಧಪಟ್ಟ